ತುಂಬಾ ನೀನೇನಿದೆ ಅಂತ ಸಾಂಗ್ ಬಂತಲ್ಲ ಅಲ್ಲಿ ಫುಲ್ ಕಣ್ಣೀರ್ ಹಾಕಿ ಹೋಗಿರೋ ಬಂದೆ. ಯಾಕೆಂತಂದ್ರೆ ನಮ್ಮ ಬಾಸು ಯಾವತ್ತೂ ಯಾರಿಗೂ ಕೆಟ್ಟ ಬಯಸೋದಿಲ್ಲ. ಅವ್ರ ಫ್ಯಾನ್ಸ್ ಕೂಡ ಅಷ್ಟೇನೆ. ನಾವು ಒಬ್ಬ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಆಗಿ ನಾವು ಬೇರೆ ಹೀರೋ ಫಿಲ್ಮ್ ಅಂತ ಕೂಡ ನಾವು ನೋಡ್ತೀವಿ. ಕೆಲವೊಂದಿಷ್ಟು ಫ್ಯಾನ್ಸ್ ಇರ್ತಾರೆ. ಸೊ ಅವರಿಗೆ ನಾವು ಈ ಒಂದು ಸೋಷಿಯಲ್ ಮೀಡಿಯಾ ಇಲ್ಲಿಂದ ಹೇಳಕ್ ಇಷ್ಟಪಡ್ತೀನಿ. ನೋಡಿ, ಫ್ಯಾನ್ ವಾರ್ ಮಾಡಕ್ ಹೋಗ್ಬೇಡಿ. ಯಾಕೆಂತಂದ್ರೆ ನಮ್ಮ ಬಾಸ್ ಹೇಳಿದ್ರು ಒಂದೇ ಮಾತು, ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ, ಸ್ಟಾರು ವಾರು ಯಾಕೆ ನಾವು ಒಂದೇ ಇಲ್ಲಿ ಅಂತ. ಸೊ ಹಾಗಾಗಿ ನಾನು ಎಲ್ಲಾ ಫ್ಯಾನ್ಸ್ಗಳಲ್ಲಿ ಪ್ರತಿಯೊಂದು ಫ್ಯಾನ್ಸ್ಗಳಲ್ಲಿ ಕೇಳ್ಕೊಳ್ತೀನಿ, ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಮ್ಮ ಅಪ್ಪು ಸರ್ ಬಗ್ಗೆ ಆಗಿರ್ಲಿ ಮತ್ತೊಂದ್ರಲ್ಲ ಕಾಮೆಂಟ್ ಬ್ಯಾಡ್ ಕಾಮೆಂಟ್ ಹಾಕಕ್ ಹೋಗ್ಬೇಡಿ. ಯಾಕೆಂತಂದ್ರೆ ನಮ್ಮ ಅಪ್ಪು ಬಾಸ್ ಅವರು ಇವಾಗ ಮೊದಲು ಅವ್ರು ಹೀರೋ ಆಗಿದ್ರು, ಅವ್ರ ಫ್ಯಾನ್ ಆಗಿದ್ರು ನಾವು. ಇವಾಗ ಅವರು ದೇವರಾಗಿದ್ದಾರೆ. ನಾವು ಅವರ ಒಂದು ದೇವಸ್ಥಾನದಲ್ಲಿ ಹೆಂಗೆ ಅವ್ರನ್ನ ಪೂಜಿಸ್ತಾರೋ ಹಂಗೆ ನಾವು ಅವ್ರನ್ನ ಪೂಜಿಸ್ತಾ ಇದ್ವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಆ ವ್ಯಕ್ತಿ ನಮ್ಮನ್ನಿಲ್ಲ. ಸೊ ಆ ನಗು ನೋಡಕ್ಕೇನೆ ನಮ್ಗೆ ಕಷ್ಟ ಆಗೋಗ್ಬಿಟ್ಟಿದೆ. ಆ ಒಂದು ನಗು ಇದೆಯಲ್ಲ, ಎಷ್ಟೊಂದು ಮುದ್ದಾದ ನಗು. ಸೊ ಐ ಕ್ಯಾಂಟ್, ಅದು ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗತ್ತೆ. ಅಪ್ಪು ಬಾಸ್ ಅವರು ಇಲ್ಲ ಅಂತ ನಾವು ಅನ್ಕೊಂಡಿಲ್ಲ. ಅದೇ ವರ್ಷ ಹಾಗೆ ಅಶ್ವಿನಿ ಮ್ಯಾಮ್ ಕೂಡ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಈ ಒಂದು ಮೂಮೆಂಟ್ಸ್ ಅಲ್ಲಿ ಫಸ್ಟ್ ಜಾಕಿ ರಿಲೀಸ್ ಆಗಕ್ಕೆ ನಾವು ಮುಂಚೆನೆ ಫಸ್ಟ್ ನಾನ್ ಬಂದು ಮೀಡಿಯಾದಲ್ಲಿ ಹೇಳಿದ್ದೆ, ನಮ್ಮ ಅಪ್ಪು ಸರ್ ಅವ್ರದ್ದು ಪ್ರತಿಯೊಂದು ರಿಲೀಸು ಒಂದು 6 ಮಂತ್ ಅಥವಾ ಒಂದು ವರ್ಷಕ್ಕೊಂದು ಸತಿ ರಿಲೀಸ್ ಆಗ್ಬೇಕು ಅಂತ. ಸೊ ತುಂಬಾ ಖುಷಿ ಕೊಟ್ಟಿದ್ದಾರೆ. ಅಂಡ್ ಅವ್ರು ರಿಲೀಸ್ ಮೂವಿ ಮಾಡೋದ್ರಿಂದ ತುಂಬಾ ಅಂದ್ರೆ ತುಂಬಾ ಖುಷಿ ಆಗಿದೆ. ಹೀಗೆ ಪ್ರತಿಯೊಂದು ವರ್ಷನೂ ಕೂಡ ಅವರು ರಿಲೀಸ್ ಮೂವಿ ಮಾಡ್ಲಿ ಅಂತ ಅಶ್ವಿನಿ ಮ್ಯಾಮ್ ಕೇಳ್ಕೊಳ್ತೀನಿ, ಕರ್ನಾಟಕ ಜನತೆ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.